Welcome to Shri Vagdevi Tarot channel. Here is your future prediction with tarot card guidance. ಬನ್ನಿ ಶಿವ ಏನು ಹೇಳ್ತಾರೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಒಂದಷ್ಟು ದುರಭ್ಯಾಸಗಳಿಂದ ನಿಮ್ಮನ್ನು ನೀವು ಜೋಪಾನ ಮಾಡಿಕೊಳ್ಬೇಕಾಗತ್ತೆ. ಜೊತೆಗೆ ಚಕ್ರ ಬ್ಯಾಲೆನ್ಸ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ಹಾಬೀಸಿಗೆ ಅಥವಾ ತಮಾಷೆಗೆ ಅಂತ ಶುರು ಆಗಿದ್ದು ಒಂದು ದೊಡ್ಡ ದುರಭ್ಯಾಸ ಅಥವಾ ದುರಂತದಲ್ಲಿ ಅಂತ್ಯ ಆಗದೆ ಇರೋ ಹಾಗೆ ಎಚ್ಚರಿಕೆಯನ್ನು ವಹಿಸಿದ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಇದೆ. ನಿಮಗೆ ಬೇಡದೆ ಇರುವಂಥ ವಿಚಾರಗಳಿಂದ ದೂರ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ಯಾರ್ದೋ ದೇಹದಲ್ಲಿ ಸ್ವಲ್ಪ ವಿಷಕಾರಿ ಅಂಶಗಳು ಜಾಸ್ತಿ ಆಗಿದೆ, ಡಿಟಾಕ್ಸಿಫೈ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ವಾಸ್ತವಿಕವಾಗಿ ಬದಲಾವಣೆ ಬೇಕು. ಆರೋಗ್ಯದ ವಿಚಾರದಲ್ಲಿ ಇರಬಹುದು ಅಥವಾ ಬೇರೆ ಯಾವುದೇ ಒಂದು ವಸ್ತುಗಳ ವಿಚಾರವಾಗಿ ಅಗತ್ಯ ಇದೆ ಅಂದ್ರೆ ಶಿವಪ್ಪ ನಿಮ್ಗೆ ಮಾರ್ಗದರ್ಶನನ ಕೊಡ್ತಾರೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಮುಂದಿನ ದಿನಗಳಲ್ಲಿ ಒಂದು ಕಷಾಯ ಅಥವಾ ರಸದ ವಿಚಾರಕ್ಕೂ ಕೂಡ ನಿಮ್ಗೆ ಒಂದಷ್ಟು ಬದಲಾವಣೆನ ಅವರು ತಂದ್ಕೊಡ್ತಾರೆ ಅನ್ನುವಂಥದ್ದು ಇದೆ. ವಿಶೇಷವಾಗಿ ಒಂದು ಹುತ್ತದ ಮರದ ಕೆಳಗೆ ಹುತ್ತದ ಕೆಳಗೆ ಶಿವಲಿಂಗದ ಸುತ್ತಮುತ್ತ ಆ ಒಂದು ವಿಶೇಷವಾದಂಥ ಗಿಡಗಳು ಇದೆ. ಅದನ್ನ ನೀವು ತಗೊಂಡ್ರೆ ನಿಮ್ಗೆ ಆರೋಗ್ಯ ಚೇತರಿಸ್ಲಿಕ್ಕೆ ಅದರ ರಸ ತಗೊಳ್ಳೋದ್ರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು. ಸಮಥಿಂಗ್ ಯಾರೋ ದತ್ತೂರಿ ಗಿಡ ಅನ್ಕೊಂಡಿದ್ದಾರೆ, ಅದಲ್ಲ ಬೇರೆದ್ ಯಾವುದೋ ಇದೆ ಅನ್ನುವಂಥದ್ದು ಇದೆ. ಐ ಡೋಂಟ್ ನೋ ವಾಟ್ ಇಟ್ ವಾಸ್, ಬಟ್ ಆ ಥರ ಒಳ್ಳೇದೇನು ಇದೆ, ಔಷಧಿ ಇದೆ. ಎಸ್ಪೆಷಲಿ ವಿಷಕಾರಿ ಸರ್ಪದ ವಿಷಕ್ಕೂ ಕೂಡ ಅದು ಔಷಧಿಯಾಗಿ ಪರಿಣಾಮಕಾರಿಯಾಗಿ ಇರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಭಯ ಪಡಿಸೋದಕ್ಕೆ ತುಂಬಾ ಜನ ಪ್ರಯತ್ನ ಪಡ್ತಾರೆ, ನಿಮ್ಮನ್ನ ಹೆದರ್ಸುವಂತ ಪ್ರಯತ್ನನ ಪಡ್ತಾರೆ, ನಿಮ್ಮ ಕೈಗಳನ್ನ ಕಟ್ಟಾಕುವಂತ ಪ್ರಯತ್ನನ ಪಡ್ತಾರೆ, ನಿಮ್ ಕೈ ಬಿದ್ದೋಗೋ ಹಾಗೆ ಪ್ರಯತ್ನಗಳು ಈಗಾಗಲೇ ಆಗಿದೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ಒಂದಷ್ಟು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇಲ್ಲ ಅನ್ನುವಂಥದ್ದು ಇದೆ. ಸೊ ಏನೇ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಮಾಡಿದ್ರು ಅಥವಾ ಏನೇ ನಿಮ್ಮ ಅಂಗಾಂಗಗಳಿಗೆ ಊನ ಮಾಡಿದ್ರು ಕೂಡ ಶಿವಪ್ಪ ನೋಡ್ತಾ ಇದ್ದಾನೆ. ಸೊ ಬ್ಯಾಕ್ ಟು ಬ್ಯಾಕ್ ಅವರಿಗೆ ಕೊಡ್ತಾನೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ಒಂದಷ್ಟು ನಿಮ್ಮ ದೇಹನ ದುರುಪಯೋಗ ಪಡಿಸ್ಕೊಂಡವರಿಗೆ ಶಿಕ್ಷೆನ ಕೊಡ್ಬೇಕು ಅಲ್ವಾ, ಅದು ಕೊಟ್ಟಿಲ್ಲ. ಅವರು ನಿಮ್ಮನ್ನ ಹೆದರ್ಸ್ತಾರೆ ಅಥವಾ ಹೆದರ್ಕೊಳ್ತೀರಾ ಅನ್ನೋದೇ ಅವರಿಗೆ ಒಂದು ಅಡ್ವಾಂಟೇಜ್ ಆಗಿದೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನೀವು ಒಂಚೂರು ಸ್ಟ್ರಾಂಗ್ ಆಗಿ ನಿಂತ್ರೆ ನಿಮ್ಮನ್ನ ನೋಡಿ ಅವರಿಗೆ ಭಯ ಬರೋ ಹಾಗೆ ನೀವೇನಾದ್ರೂ ನಿಮ್ಮಲ್ಲಿ ಬದಲಾವಣೆನ ತಂದ್ಕೊಂಡ್ರೆ ಇಂಥವರಿಂದ ನೀವು ದೂರ ಇರಬಹುದು. ಇಲ್ಲ ಅಂದ್ರೆ ನೀವೇ ಹೆದರ್ಕೊಂಡು ಕೂತಿದ್ರೆ ಸೊ ಬಿದ್ದೋನಿಗೆ ಆಳಗೊಂದು ಕಲ್ಲು ಅನ್ನುವಂಥ ರೀತಿಯಲ್ಲಿ ನಿಮ್ಮನ್ನ ಇನ್ನ ಹೆದರ್ಸ್ತಾರೆ ಮತ್ತೆ ಇನ್ನ ಒಂದಷ್ಟು ಅಡ್ವಾಂಟೇಜ್ ತಗೊಳ್ತಾರೆ. ಮೊದಲು ನಿಮ್ಮ ಈ ಭಯದಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಕಾಲ ಭೈರವರ ಆಶೀರ್ವಾದ ಅಥವಾ ಭೈರವೇಶ್ವರರ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಸೊ ಅವರ ಆಶೀರ್ವಾದದೊಂದಿಗೆ ನಿಮ್ಮ ಮೇಲಿರುವಂಥ ಭಯನ, ಪ್ರಯೋಗನ ಮತ್ತೆ ಒಂದಷ್ಟು ಬೇಡದೇ ಇರುವಂಥ ಎನರ್ಜೀಸ್ನ ನಿಮ್ಮ ದೇಹದಿಂದ, ನಿಮ್ಮ ಜೀವನದಿಂದ, ನಿಮ್ಮ ಮನಸ್ಸಿನಿಂದ, ನಿಮ್ಮ ಆಲೋಚನೆಗಳಿಂದ ಹೊರಗೆ ತೆಗೀರಿ ಅನ್ನುವಂಥದ್ದು ಇದೆ. ಡೆಫಿನೆಟ್ಲಿ ಒಂದಷ್ಟು ನೆಗೆಟಿವ್ ಎನರ್ಜಿನ ನೀವು ನಿಮ್ಮೊಳಗೆ ಕ್ಯಾರಿ ಮಾಡ್ತಾ ಇದ್ದೀರಾ. ಆ ಭಯದ ಅಗತ್ಯ ನಿಮ್ಗೆ ಇಲ್ಲ, ಆ ಭಯದಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಸೊ ಎಸ್ಪೆಷಲಿ ಪ್ರೀತಿ ವಿಚಾರದಲ್ಲಿ ಇರಬಹುದು, ಆರೋಗ್ಯದ ವಿಚಾರದಲ್ಲಿ ಇರಬಹುದು, ಸಾಕಷ್ಟು ಸಮಸ್ಯೆಗಳು ಆಗಬಹುದು. ಸೊ ಪ್ರೀತಿ ಮತ್ತು ಆರೋಗ್ಯ, ನಿಮ್ಮ ನೆನಪಿನಲ್ಲಿ ನಿಮ್ಮ ಪ್ರೇಮಿ ಕೊರಗ್ತಾ ಇರಬಹುದು ಅಥವಾ ಅವರ ಒಂದು ನೆನಪಿನಲ್ಲಿ ನೀವು ಕೊರಗ್ತಾ ಇರಬಹುದು. ವಾಟ್ ಎವರ್ ಸಿಚುವೇಶನ್ ಯು ಹ್ಯಾವ್, ಒಂದಷ್ಟು ವಾರ್ನಿಂಗ್ ಇದೆ ಇಲ್ಲಿ, ಒಂದ್ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ನಿಮ್ಮ ಲೈಫಲ್ಲಿ ಒಂದಷ್ಟು ಬದಲಾವಣೆಗಳು ಬರ್ಬೇಕಾಗಿದೆ. ಕೆಲವು ಸತಿ ಅದು ಕೇದಾರ್ನಾಥ್ ಅಲ್ಲಿ ಸಿಗಬಹುದೇನೋ ಅನ್ನುವಂಥದ್ದು ಇದೆ. ಸಮಥಿಂಗ್ ಒಂದಷ್ಟು ವಿಚಾರಗಳು
ಒಂದಷ್ಟು ಪ್ರಾಕೃತಿಕ ವಿಕೋಪಗಳು ಕೂಡ ಆಗತ್ತೆ ಕೇದಾರ್ನಾಥಲ್ಲಿ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಒಂದಷ್ಟು ದಿನ ಶಾಶ್ವತವಾಗಿ ದೇವಸ್ಥಾನದ ಸುತ್ತಮುತ್ತ ಆ ಬೆಟ್ಟ ಗುಡ್ಡ ಏನಿದೆ ಅದೆಲ್ಲ ಕೊಚ್ಚಿ ಹೋಗುವಂಥದ್ದು ಮುಂಚೆ ಬಂದಿತ್ತಲ್ಲ ಪ್ರವಾಹ, ಆ ಥರದ್ದೇನೋ ಬಂದು ಒಂದಷ್ಟು ತೊಂದರೆಗಳಾಗುವಂಥದ್ದು ಇದೆ. ಎಸ್ಪೆಷಲಿ ಇದು ಕೇದಾರ್ನಾಥ್ ಒಂದು 6 ತಿಂಗಳು ಬಾಗಿಲು ಹಾಕಿರುತ್ತಲ್ಲ, ಆ ಸಂದರ್ಭದಲ್ಲಿ ನಡೆಯುತ್ತೆ. ಹಾಗಾಗಿ ಹೆಚ್ಚು ಸಾವು ನೋವುಗಳು ಸಂಭವಿಸೋದಿಲ್ಲ. ಬಟ್ ಆ ಸಮಯದಲ್ಲಿ ಏನೋ ಒಂದಷ್ಟು ತೊಂದರೆಗಳು ಆಗತ್ತೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಒಂದಷ್ಟು ವಾರ್ನಿಂಗ್ ಇದೆ, ಹುಷಾರಾಗಿರಿ ಅನ್ನುವಂಥದ್ದು ಇದೆ. ಜೊತೆಗೆ ಎಲ್ಲಾದ್ರೂ ಟ್ರೆಕ್ಕಿಂಗ್, ಯಾತ್ರೆ ಈ ಥರ ಏನಾದರೂ ಹೋಗ್ತೀರಾ ಅಂದರೆ ಸರಿಯಾಗಿ ಎಕ್ಸಸೈಸ್ ಮಾಡಿ ನಿಮ್ಮ ಬಾಡಿನ, ನಿಮ್ಮ ಮೈಂಡನ್ನ ಪ್ರಿಪೇರ್ ಮಾಡಿ ಇಟ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಕೆಲವು ಕಡೆ ಹವಾಮಾನ ವೈಪರೀತ್ಯ ಆಗಿ ನೀವು ಪ್ರಜ್ಞೆ ತಪ್ಪೋದು ಅಥವಾ ಒಂದಷ್ಟು ವಿಚಾರಗಳು ನೀವು ತೊಂದರೆಗೆ ಒಳಗಾಗಬಹುದು. ಆ ವಾತಾವರಣಕ್ಕೂ ಇಲ್ಲಿನ ವಾತಾವರಣಕ್ಕೂ ಒಂದಷ್ಟು ಬದಲಾವಣೆಗಳು ಬೇಕಾಗಿರೋದ್ರಿಂದ ಆ ಒಂದು ಬದಲಾವಣೆಗೆ ನಿಮ್ಮನ್ನ ನೀವು ತಯಾರಿ ಮಾಡಿಕೊಂಡು ಆಮೇಲೆ ಮುಂದುವರಿರಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಪ್ರೆಗ್ನೆಂಟ್ ಲೇಡೀಸ್ ಪ್ರಯಾಣನ ಮಾಡಬೇಡಿ ಅಥವಾ ಯಾತ್ರೆಗೆ ಹೋಗಬೇಡಿ, ಸಮಸ್ಯೆಗಳಾಗತ್ತೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಒಂದಷ್ಟು ಎಚ್ಚರಿಕೆನ ವಹಿಸೋದು ಬೆಟರ್ ಇದೆ ಅನ್ನುವಂಥದ್ದು ಇದೆ. ಕೆಲವರಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಆ ಸ್ಥಳಕ್ಕೆ ಹೋದ್ಮೇಲೆ ನಿಮಗೆ ಪ್ರೆಗ್ನೆನ್ಸಿ ಇದ್ದೀರಾ ಅನ್ನುವಂಥದ್ದು ಗೊತ್ತಾಗುವಂಥ ಸಾಧ್ಯತೆ ಇದೆ. ಸೊ ಹುಷಾರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಶಿವಪ್ಪನ ಆಶೀರ್ವಾದನ ಪಡ್ಕೊಂಡ್ರೆ ಆದಷ್ಟು ಬೇಗ ನಿಮಗೆ ಮತ್ತೆ ನಿಮ್ಮ ನಿರ್ಜೀವ ಆಗಿರುವಂಥ ದೇಹಕ್ಕೆ ಒಂದಷ್ಟು ಜೀವ ಕಳೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸಮಥಿಂಗ್ ಮಿಸ್ಟರಿ ಅನ್ನುವಂಥ ರೀತಿಲಿ ಇದೆ. ಸೊ ಒನ್ ಕ್ಲಿಯರ್ ಕಟ್ ಆನ್ಸರ್ ಇಲ್ಲ ಇಲ್ಲಿ ತುಂಬ ವೇರಿಯೇಷನ್ ಅಲ್ಲಿ ಇದೆ ಉತ್ತರಗಳು ಅನ್ನುವಂಥದ್ದು ಇದೆ. ಜೊತೆಗೆ ತುಂಬ ಎಮೋಷ್ನಲ್ ಆಗ್ಬಿಡ್ತೀರಾ, ಒಂದಷ್ಟು ಕಂಟ್ರೋಲಲ್ಲಿ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಸಾವು ತುಂಬ ದುಬಾರಿ ಆಗತ್ತೆ ಅನ್ನುವಂಥದ್ದು ಇದೆ. ನಿಮಗೆ ಯಾರು ತೊಂದರೆ ಕೊಡ್ತಾರೆ, ಯಾರು ನಿಮ್ಮ ವಿರುದ್ಧವಾಗಿ ಅಥವಾ ನಿಮ್ಮನ್ನ ಇಲ್ಲ ಅನ್ಸುವಂಥ ಪ್ರಯತ್ನ ಪಡ್ತಾರೆ ಅಥವಾ ನೀವಾಗೇ ಇಲ್ಲವಾಗೋ ಹಾಗೆ ಮಾಡುವಂಥ ಪ್ರಯತ್ನನ ಯಾರು ಮಾಡ್ತಿದ್ದಾರೆ ಅದರ ದುಷ್ಪರಿಣಾಮನ ಅವರು ಎದುರಿಸ್ತಾರೆ ಅನ್ನುವಂಥದ್ದು ಇದೆ. ಸೊ ವೆರಿ ಹೈ ಸಿಚುವೇಶನ್, ಬಟ್ ನಿಮ್ಮ ಸುತ್ತಮುತ್ತಲಿರೋ ಅಂಥ ಜನಗಳು ನಿಮ್ಮನ್ನ ಇಲ್ಲ ಅನ್ಸುವಂಥ ಪ್ರಯತ್ನ ಪಡ್ತಾರೆ. ಅಂಥದಕ್ಕೆ ಯಾವುದೇ ಒಂದು ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ. ಒಂದಷ್ಟು ದ್ವೇಷಿಸುವಂಥ ಜನರಿಗೋಸ್ಕರ, ಒಂದಷ್ಟು ಆಪಾದನೆ ಮಾಡುವಂಥ ಜನರಿಗೋಸ್ಕರ ಅಥವಾ ಒಂದಷ್ಟು ಜನ ನಿಮ್ಮನ್ನ ಇಲ್ಲ ಅನ್ಸ್ಬೇಕು ಅಂತ ಅನ್ಕೊಳ್ತಿದ್ದಾರೆ, ಅವರಿಗೆ ಅನುಕೂಲ ಆಗೋ ಹಾಗೆ ನಾನೇ ಇಲ್ಲ ಆಗ್ಬಿಡ್ತೀನಿ ಅನ್ನುವಂಥ ಆಲೋಚನೆಗಳಿಂದ ನಿಮ್ಮನ್ನ ನೀವು ದೂರ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ನಿಮಗೆ ಒಳ್ಳೆಯ ಬದುಕು, ಒಳ್ಳೆಯ ಭವಿಷ್ಯ ಎಲ್ಲವೂ ಕೂಡ ಇದೆ. ಹಾಗಾಗಿ ದುಡುಕಿ ಯಾವುದೇ ನಿರ್ಧಾರನ ಕೈಗೊಳ್ಳಬೇಡಿ ಅನ್ನುವಂಥದ್ದು ಇದೆ. ಡೆಫಿನೆಟ್ಲಿ ಮುಂದಿನ 64 ಗಂಟೆಗಳಲ್ಲಿ ನಿಮ್ಮ ಜೀವನಕ್ಕೆ ದೊಡ್ಡ ಮಟ್ಟದ ಬದಲಾವಣೆನೇ ಬರುತ್ತೆ. ಸ್ಟ್ರಾಂಗ್ ಆಗಿ ಇರಿ ಅನ್ನುವಂಥದ್ದು ಇದೆ. ಸೊ ಎಸ್ಪೆಷಲಿ ಕೆಲವು ಸತಿ ನಾನು ಯಾರ ವಿರುದ್ಧನೂ ಅಲ್ಲ, ಅಥವಾ ನಾನು ಈ ಬರೀ ಸಿಚುವೇಶನ್ ಏನಿಲ್ಲಿ ಡಿಮ್ಯಾಂಡ್ ಮಾಡ್ತಿದೆ, ಹೇಳಕ್ಕೆ ಬಯಸ್ತಿದೆ ಅದನ್ನ ಹೇಳ್ತಿದ್ದೀನಿ ಅಷ್ಟೇನೆ. ಸೊ ಮದುವೆ ಆದಮೇಲೆ ಹೆಚ್ಚು ನಿಮ್ಮ ಮನೆಯಲ್ಲೇ ನೀವಿರಿ, ಮದುವೆ ಅನ್ನುವಂಥದ್ದೇ ಮಾಡಿರೋದು ಅದಕ್ಕೆ ಅಲ್ವಾ. ಸೊ ಹಾಗಾಗಿ ಅಲ್ಲೇ ನೀವಿರಿ ಅನ್ನುವಂಥದ್ದು ಇದೆ. ಸೊ ಮದುವೆ ಆದಮೇಲೆ ತಾಯಿ ಮನೆ, ಆ ಮನೆ, ಈ ಮನೆ ಅಂತ ಹೋಗುವಂಥ ಪ್ರಯತ್ನನ ಪಡಬೇಡಿ. ಅಥವಾ ಅವರು ಏನೋ ಕರೀಲಿಲ್ಲ ಅಂತ ಒಂದಷ್ಟು ಸಮಥಿಂಗ್ ಏನೋ ಆ ಥರದ್ದಿದೆ. ಸೊ ಬೇರೆಯವ್ರ ಮಾತು ಕೇಳಿಕೊಂಡು ನಿಮಗೆ ನೀವು ಶಿಕ್ಷೆ ಕೊಟ್ಕೊಳ್ಬೇಡಿ ಅನ್ನುವಂಥದ್ದು ಮೊರಲ್ ಆಫ್ ದಿ ಸ್ಟೋರಿ ಥರ. ಸೊ ನಿಮ್ಮನ್ನ ತುಂಬ ಪ್ರೀತಿಸೋರು ಇರಬೇಕಾದ್ರೆ ಬೇರೆಯವ್ರ ಬಗ್ಗೆ ನಿಮಗೆ ಚಿಂತೆ ಬೇಡ. ಜೊತೆಗೆ ನಿಮ್ಮನ್ನ ನೀವು ಪ್ರೀತಿಸ್ಬೇಕು, ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಎಸ್ಪೆಷಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ದುಡುಕಿ ನಿರ್ಧಾರ ತಗೊಳ್ಬೇಡಿ ಅನ್ನುವಂಥದ್ದು ಇದೆ. ಆಗಲೇ ಹೇಳ್ದಂಗೆ ಡೆಫಿನೆಟ್ಲಿ ಇಲ್ಲಿ ಸುಮಾರು
ವಾರಗಳಿಂದನೂ ಇದೇ ಕಾರ್ಡ್ ಬರ್ತಿದೆ, ಹ್ಯಾಪಿ ಫ್ಯಾಮಿಲಿ ಕಾರ್ಡ್. ಸೊ ನಿಮ್ಮನ್ನ ಪ್ರೀತಿಸೋರ್ ಜೊತೆ ನೀವು ಇರಿ, ಹ್ಯಾಪಿ ಫ್ಯಾಮಿಲಿಯಾಗಿ ನೀವು ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ತುಂಬಾ ಇಂಪಾರ್ಟೆಂಟ್ ವಿಚಾರ, ನಿಮ್ಮನ್ನ ನೀವು ಸೆಲ್ಫ್ ಲವ್ ಮಾಡ್ಕೊಳ್ಳೋದ್ರ ಕಡೆ, ನಿಮ್ಮದೇ ಆದಂತಹ ಸಂಸಾರದ ಕಡೆ ನೀವು ಹೆಚ್ಚಿನ ಗಮನನ ಕೊಟ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ಫ್ಯಾಮಿಲಿ ಸಪೋರ್ಟ್ ಕೂಡ ನಿಮ್ಗೆ ಸಿಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದಷ್ಟು ವಿಚಾರಗಳು ಅಥವಾ ಎಮೋಷ್ನಲಿ ಸಪೋರ್ಟ್ ಸಿಗ್ತಾ ಇಲ್ಲ, ಫೈನಾನ್ಷಿಯಲಿ ಸಪೋರ್ಟ್ ಸಿಗ್ತಾ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಸಿಗುತ್ತೆ. ನಿಮ್ಮ ಸಮಯ, ಹೆಚ್ಚಿನ ಸಮಯ ಫ್ಯಾಮಿಲಿ ಕಡೆ ಕೊಡಿ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ಗೊತ್ತಿಲ್ಲ, ಒಂದು ವಾರ್ನಿಂಗ್ ತರ ಇದೆ ಇಲ್ಲಿ. ಸೊ ಒಂದಷ್ಟು ಬದಲಾವಣೆ ಗ್ರಹಗತಿಗಳಲ್ಲಿ ಏನ್ ಬರ್ತಾ ಇದೆ, ಸಡನ್ ಬಿಗ್ ಚೇಂಜ್ ನಿಮ್ ಜೀವನದಲ್ಲಿ ಬರ್ತಾ ಇದೆ. ಅದು ಇಲ್ಲ ನಿಮ್ ಜೀವನದಲ್ಲಿ ಒಂದು ಒಳ್ಳೆ ಎಂಡಿಂಗ್ ಅನ್ನ ಕೊಡುತ್ತೆ, ಇಲ್ಲ ಒಂದು ಕೆಟ್ಟ ಎಂಡಿಂಗ್ ಅನ್ನ ಕೊಡುತ್ತೆ. ಒಂದು ಎಲ್ಲ ಫುಲ್ ಸರ್ವನಾಶ ಆಗೋಗುತ್ತೆ, ಇಲ್ಲ ಒಂದು ಪೂರ್ತಿಯಾಗಿ ಒಂದು ಸುಖ ಜೀವನನ ನಿಮ್ಗೆ ಕೊಡುತ್ತೆ. ಸೊ ಎರಡರ ಆಯ್ಕೆ ನಿಮ್ಮೇಲಿದೆ. ಯಾಕೆ ಅಂದ್ರೆ ಇದನ್ನ ಆಯ್ಕೆ ಮಾಡ್ಕೊಳ್ಬೇಕಾಗಿರೋದು ನೀವು, ಇದನ್ನ ಕಂಟ್ರೋಲ್ ಮಾಡ್ಬೇಕಾಗಿರೋದು ನೀವು. ನಿಮ್ಮ ಜೀವನ ಎಂಡ್ ಮಾಡ್ಕೊಳ್ತಿರೋ, ಹ್ಯಾಪಿ ಎಂಡಿಂಗ್ ಮಾಡ್ಕೊಳ್ತಿರೋ, ಸ್ಯಾಡ್ ಎಂಡಿಂಗ್ ಮಾಡ್ಕೊಳ್ತಿರೋ ನಿಮಗ್ ಬಿಟ್ಟಂತ ವಿಚಾರ. ಸೊ ಹಾಗಾಗಿ ನಿಮ್ಮ ಎನರ್ಜಿನ ಚೆನ್ನಾಗಿಟ್ಕೊಳ್ಳಿ, ನಿಮ್ಮನ್ನ ನೀವು ಗೌರವದಿಂದ ನೋಡ್ಕೊಳ್ಳಿ, ನಿಮ್ಮ ಬದುಕಿನ ಕಡೆ ನೀವು ಮುಖ ಮಾಡಿ ನಿಲ್ಲಿ ಅನ್ನುವಂಥದ್ದು ಇದೆ. ಸಾಕಷ್ಟು ಬದಲಾವಣೆನ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ, ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಒಂದು ಮೇಜರ್ ಚೇಂಜ್ ಏನ್ ಬರ್ತಾ ಇದೆ ಅದಕ್ಕೆ ರೆಡಿಯಾಗಿ ಇರಿ, ಬಟ್ ಒಳ್ಳೆ ರೀತಿಯಲ್ಲಿ ನಿಮ್ಮ ಲೈಫನ್ನ ಮುಂಜಾಗ್ರತೆಯಾಗಿ ಚೆನ್ನಾಗಿಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಆಂಜನೇಯರಿದ್ದಾರೆ. ಸೊ ಆಂಜನೇಯನಿಗೆ ಅಥವಾ ಶಿವನಿಗೆ ಸಮರ್ಪಣೆ ಮಾಡಿ, ಸರ್ವಂ ಶಿವಾರ್ಪಣಮಸ್ತು ಅಂತ ಶಿವನ ಪಾದ, ಶಿವಪ್ಪನ ಪಾದ ಅಥವಾ ಆಂಜನೇಯನ ಪಾದನ ಗಟ್ಟಿಯಾಗಿ ಹಿಡ್ಕೊಂಬಿಡಿ. ಸೊ ಅವರು ನಿಮ್ ಜೀವನಕ್ಕೆ ಸಾಕಷ್ಟು ಒಂದು ಬದಲಾವಣೆನ ತಂದ್ಕೊಡ್ತಾರೆ ಅನ್ನುವಂಥದ್ದು ಇದೆ. ಏನೇ ಆದ್ರೂ ಪ್ರಾಮಾಣಿಕತೆಯಿಂದ ನಿಮ್ಮನ್ನ ನೀವು ದೂರ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಸೊ ಪ್ರಾಮಾಣಿಕತೆ ನಿಮ್ ಜೊತೆ ನಿಮ್ಗೆ ಇರ್ಲಿ. ಸೊ ಬೇರೆಯವ್ರ ಜೊತೆ ಫಸ್ಟ್ ನಿಮ್ ಜೊತೆ ನೀವು ಪ್ರಾಮಾಣಿಕವಾಗಿ ಇರಿ ಅನ್ನುವಂಥದ್ದು ಇದೆ. ಇಲ್ಲಿ 2 ಕಾರ್ಡ್ ಇಟ್ಟಿದ್ದೀನಿ, 2ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ. ಸೊ ಏನು ಒಂದು ಬದಲಾವಣೆ ನಿಮ್ಮ ಜೀವನದಲ್ಲಿ ಕೊಡೋದಕ್ಕೆ ಬಯಸ್ತಾ ಇದ್ದಾರೆ ನೋಡೋಣ. ಸೊ ನಂಜುಂಡೇಶ್ವರನ ದರ್ಶನ ನಿಮ್ಗೆ ಖಂಡಿತವಾಗ್ಲೂ ಒಳ್ಳೇದ್ ಮಾಡುತ್ತೆ ಅನ್ನುವಂಥದ್ದು ಇದೆ. 2ನ್ನು ಬೇಕಾದ್ರೆ ಆಯ್ಕೆ ಮಾಡಿ. ಮೊದಲನೇದು ಮೆಡಿಟೇಷನ್ ಮಾಡಿ ಡಿಸ್ಕವರ್ ಯುವರ್ ಟ್ರೂ ಸೆಲ್ಫ್ ಅಂತ ಇದೆ. ನಿಮ್ಮನ್ನ ನೀವು ಹೆಚ್ಚು ತಿಳ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಧ್ಯಾನದ ಮುಖೇನ ನಿಮ್ಮದೇ ಆದಂಥ ರೀತಿಯಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರನ ಕಂಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಹೆಚ್ಚು ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಸ್ಪಿರಿಚುವಲ್ ಅವೇಕನಿಂಗ್ ಕೂಡ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ಸ್ಮಶಾನ ಪ್ರಯೋಗಗಳು ಏನು ಮಾಡಿದ್ದಾರೆ ಅದರಿಂದ ಹೊರಗೆ ಬರೋದಕ್ಕೆ ಏನು ಪ್ರಯತ್ನ ಬೇಕು ಅದನ್ನ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಇನ್ನೊಂದೇನು ಎನರ್ಜಿನ ಕೂಡ ನೀವು ಬ್ಯಾಲೆನ್ಸಿಂಗ್ ಅಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ವಿಶೇಷವಾದಂಥ ಒಂದು ಸೀಕ್ರೆಟ್ ಎನರ್ಜಿ ಇದೆ ಇಲ್ಲಿ. ಆ ಎನರ್ಜಿ ನಿಮ್ಮನ್ನ ರೀಚ್ ಔಟ್ ಮಾಡುತ್ತೆ, ಆ ಮಾಹಿತಿ ನಿಮ್ಮವರೆಗೂ ತಲುಪುತ್ತೆ, ನಿಮ್ಮ ಸಾಧನೆಯ ಹಾದಿಗೆ ಅದು ಯಶಸ್ಸನ್ನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ಒಳ್ಳೇದಾಗ್ಲಿ. 2ನೇದು ಯಾರು ಆಯ್ಕೆ ಮಾಡಿದೀರಾ, ದ ಪವರ್. ನಿಮ್ಮ ಅಧಿಕಾರನ ನೀವ್ ಯಾಕೆ ಬಿಟ್ಕೊಡ್ತಿದ್ದೀರಾ, ನಿಮ್ಮ ಪವರ್ನ ನೀವ್ ಯಾಕೆ ಕಳ್ಕೊಳ್ತಿದ್ದೀರಾ, ನಿಮ್ಮ ಪವರ್ ನಿಮ್ ಜೊತೆ ಇರ್ಬೇಕಾದ್ರೆ ಯಾರಿಗೆ ಎದುರ್ತಾ ಇದ್ದೀರಾ? ಅಹಂಕಾರಕ್ಕೆ ಪೆಟ್ಟು ಕೊಡೋದಕ್ಕೇನೆ ಪವರ್ ಅನ್ನುವಂಥದ್ದು ಇರುವಂಥದ್ದು. ದುರಹಂಕಾರದಿಂದ ಏನೇ ಮಾಡ್ತಿದ್ರು, ದುರಹಂಕಾರನ ಅಡಗಿಸೋದಕ್ಕೆ ತಾನೇ ಅಧಿಕಾರ ಅನ್ನೋವಂಥದ್ದು ಬಂದಿರೋದು. ಅಧಿಕಾರದಲ್ಲಿ ಇದ್ದಾಗ ದುರಹಂಕಾರ ಪಡಬಾರ್ದು, ಅದು ಬೇರೆ ವಿಚಾರ. ಸೊ ಇಲ್ಲಿ ನಿಮ್ಮ ಸ್ವಾತಂತ್ರ್ಯ ಮತ್ತೆ ನಿಮ್ಮ ಸ್ಪಿರಿಚುವಲ್ ಗ್ರೋತ್ ಮತ್ತೆ ನಿಮ್ಗೆ ಯಾರು ತೊಂದರೆ ಮಾಡ್ತಿದ್ದಾರೆ ಇದೆಲ್ಲದ್ರಿಂದ ನಿಮ್ಗೆ ರಕ್ಷೆ ಅನ್ನುವಂಥದ್ದು ಇದೆ. ಯಾರಿಗೆ ಶಿಕ್ಷೆ ಕೊಡ್ಬೇಕು ಆ ಶಿಕ್ಷೆ ಏನ್ ಕೊಡ್ಬೇಕು, ಎಲ್ಲಿ ಕೊಡ್ಬೇಕು
ಅದು ತ್ರಿಮೂರ್ತಿಗಳು ನಿರ್ಧಾರ ಮಾಡ್ತಾರೆ ಅನ್ನುವಂಥದ್ದು ಇದೆ. ಇಲ್ಲಿ ತ್ರಿಶೂಲ ದೇವಿದಾದ್ರೂನು ತ್ರಿಮೂರ್ತಿಗಳ ಎನರ್ಜಿ ಇದೆ. ಅವರು ನಿರ್ಧಾರ ತಗೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ನಿಮ್ಮ ಪವರ್ ಆಫ್ ನಾಲೆಡ್ಜ್ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಕೋಪಾಗ್ನಿ, ರೋಷಾಗ್ನಿ ಅನ್ನುವಂಥ ರೀತಿಲಿ ಇದೆ. ಸೊ ಕೋಪದ ಕೈಗೆ ಬುದ್ಧಿನ ಕೊಡಬೇಡಿ ಅನ್ನುವಂಥದ್ದು ಇದೆ. ತಾಳ್ಮೆ ತುಂಬಾ ಮುಖ್ಯ. ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ದೇಹ ಚೈತನ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ಸಾಕು ತೊಂದರೆ ಮಾಡಿದ್ದು ಇನ್ನ ತೊಂದರೆ ಮಾಡೋರಿಗೆ ಅದು ರಿಟರ್ನ್ ಹೋಗುತ್ತೆ, ಚಿಂತೆ ಬೇಡ. ಯಾರು ಅದನ್ನ ತಗಸ್ತೀರಾ ಇರ್ಲಿ, ಪ್ರಯೋಗ ಮಾಡಿದ್ದು ನಿಲ್ಲಿಸ್ತೀರಾ ಇರ್ಲಿ. ಸೊ ಕರ್ಮ ಮುಗ್ದಿದೆ ಅವರಿಗೆ, ಅಂದ್ರೆ ಐ ಮೀನ್ ನಿಮ್ಗೆ ಯಾರು ಏನೇ ಮಾಡಿಸಿದ್ರು ಕೂಡ ಅವರಿಗೆ ನಿಮ್ಗೆ ಮಾಡಿಸೋದಕ್ಕೆ ಅಂತಾನೆ ಇಷ್ಟು ಟೈಮಿಂಗು, ಇಷ್ಟು ಪ್ರಯೋಗಗಳು, ಇಷ್ಟಂತ ಇರುತ್ತೆ. ಅಂದ್ರೆ ಈ ತರ ಒಂದಿಷ್ಟು ನಂಬರ್ಸ್ ಅಥವಾ ಒಂದಿಷ್ಟು ವರ್ಷ ಅಥವಾ ಒಂದಿಷ್ಟು ಪ್ರಯೋಗಗಳು ಅಂತ ಇರುತ್ತೆ. ಅದೆಲ್ಲ ಅವ್ರು ಮಾಡಿ ಮಾಡಿ ಆದ್ಮೇಲೆ ಇನ್ನ ಅವ್ರು ಮಾಡ್ತಾನೆ ಇದ್ರೆ ಅಲ್ಲಿಗೆ ಕರ್ಮ ಮುಗ್ದೋಗಿರುತ್ತೆ. ಸೊ ನೆಕ್ಸ್ಟ್ ಅವ್ರು ಏನೇ ಮಾಡಿದ್ರು ಅವರಿಗೆ ರಿಟರ್ನ್ ಕರ್ಮ ಹೋಗ್ತಾ ಇರುತ್ತೆ. ಆ ಥರದ ಎನರ್ಜಿ ಇದೆ. ಖಂಡಿತವಾಗ್ಲೂ ನಿಮ್ಗೆ ಯಾರು ಮಾಡಿದಾರೋ ಅದೆಲ್ಲ ಅವರೇ ಅನುಭವಿಸ್ತಾರೆ. ಈವನ್ ನಿಮ್ಗೆ ಮಾರಣ ಕ್ರಿಯೆ ಮಾಡಿದ್ರೆ ಅದು ಅವರಿಗೆ ಹೋಗಿ ತಲುಪುತ್ತೆ. ನಿಮ್ಮ ಚರ್ಮ ರೋಗಕ್ಕೆ ಸಂಬಂಧಪಟ್ಟಂಗೆ ಮಾಡಿದ್ರೆ ಅದು ಅವರಿಗೆ ಹೋಗಿ ತಲುಪುತ್ತೆ. ಅಥವಾ ನಿಮ್ಗೆ ಆಸ್ತಿ ಅಂತಸ್ತಿನ ವಿಚಾರದಲ್ಲಿ ಮದ್ವೆ ಆಗದೆ ಇರೋ ಹಾಗೆ ಮಾಡಿದ್ರೆ ಅವ್ರ ಮನೇಲೂ ಕೂಡ ಮದ್ವೆ ಕಾರ್ಯಗಳು ನಡೆಯೋದಿಲ್ಲ. ಅವ್ರೇನಾದ್ರೂ ನಿಮ್ಗೆ ಅನಾರೋಗ್ಯ ಆಗೋ ಹಾಗೆ ಮಾಡಿದ್ರೆ ಅದನ್ನು ಅವರಿಗೆ ಬಂದು ತಲುಪುತ್ತೆ. ಪ್ರೇತ ಬಾಧೆ ಮಾಡಿದ್ರೆ ಅದನ್ನು ಕೂಡ ಅವರಿಗೆ ಹೋಗಿ ತಲುಪುತ್ತೆ. ವಾಟ್ ಎವರ್ ದೇ ಡೂ ದೇ ವಿಲ್ ಅದು ಅವರು ಅರ್ನ್ ಮಾಡಿರುವಂತ ಕರ್ಮ ಅವರಿಗೆ ಹೋಗುತ್ತೆ. ಬಟ್ ಇದರಲ್ಲಿ ಕೆಲವು ಅವ್ರಿಗೂ ಹೋಗಿ ತಲುಪೋದಿಲ್ಲ. ಕಾರಣ ಇಷ್ಟೇ, ಏನು ಅಂದ್ರೆ ಅವರಿಗೆ ಅದು ನಿಮ್ಮ ವಿರುದ್ಧ ಮಾಡೋದಕ್ಕೆ ಅಥವಾ ನಿಮ್ಮ ಯಾವುದೋ ಒಂದು ಕರ್ಮದ ಬ್ಯಾಲೆನ್ಸ್ ಇತ್ತು. ಸೊ ಕೆಲವು ಇನ್ನು ಮುಂದೆ ಏನ್ ಮಾಡ್ತಾರೆ ಅದು ಖಂಡಿತ ಅವರಿಗೆ ರಿಟರ್ನ್ ಆಗುತ್ತೆ. ಹಾಗಾಗಿ ಸ್ಟ್ರಾಂಗ್ ಆಗಿ ಇರಿ, ಧರ್ಮ ಮಾರ್ಗದಲ್ಲಿ ಇರಿ, ನ್ಯಾಯ ಮಾರ್ಗದಲ್ಲಿ ಇರಿ, ಸತ್ಯದ ಮಾರ್ಗದಲ್ಲಿ ಇರಿ. ಯಾವಾಗ್ಲೂ ಧರ್ಮವು ರಕ್ಷತಿ ರಕ್ಷಿತಃ ಅಂತ ಇರ್ರಿ. ಜೊತೆಗೆ ನಿಮ್ಮ ಜೀವನದಲ್ಲಿ ತಾಳ್ಮೆ ಅನ್ನೋದನ್ನ ಕಳ್ಕೊಂಬೇಡಿ. ದುಡುಕಿ ಯಾವುದೇ ನಿರ್ಧಾರನ ತಗೊಂಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ದೇಹ ಚೆನ್ನಾಗಿರೋ ಹಾಗೆ ನೀವು ಕೂಡ ಪ್ರಯತ್ನ ಪಡಿ ಅನ್ನುವಂಥದ್ದು ಇದೆ. ಸೊ ಒಳ್ಳೇದಾಗ್ಲಿ. ಸರ್ವಂ ಶಿವಾರ್ಪಣಮಸ್ತು. ಜೊತೆಗೆ ಮುಕ್ಕಣ್ಣೇಶ್ವರನ ಆಶೀರ್ವಾದ ಎಲ್ರ ಮೇಲೂ ಇರ್ಲಿ. ತ್ರಯಂಬಕಂ ಯಜಾಮಹಂ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ದೀರ್ಘಾಯುಷ್ಮಾನ್ ಭವ, ದೀರ್ಘಾಯುಷ್ಮಾನ್ ಭವ, ದೀರ್ಘಾಯುಷ್ಮಾನ್ ಭವ. ಎಲ್ಲರಿಗೂ ಒಳ್ಳೆದಾಗ್ಲಿ. ಜೊತೆಗೆ ಧೂಮಕೇತುಗಳು 2 ಒಟ್ಟೊಟ್ಟಿಗೆ ಭೂಮಿಗೆ ಧುಮುಕುತ್ತೆ. ಒಂದಷ್ಟು ಅಲ್ಲೋಲ ಕಲ್ಲೋಲಗಳು ಆಗುವಂತ ಸಾಧ್ಯತೆಗಳು ಇದೆ ಮುಂದಿನ ದಿನಗಳಲ್ಲಿ. ಇಟ್ಸ್ ಎ ಟೈಮ್ಲೆಸ್ ರೀಡಿಂಗ್. ಯಾವಾಗೋ ಇದನ್ನ ನೋಡ್ತಾ ಇರೋರೊಬ್ರಿಗೆ ಇದು ಏನೋ ಒಂದು ಪ್ರಶ್ನೆ ರೀತಿಯಲ್ಲಿ ನೋಡಿದ್ರೆ, ಈ ರೀಡಿಂಗ್ ನೀವು ನೋಡಿದ 72 ಗಂಟೆಗಳ ಒಳಗೆ ಆ ಧೂಮಕೇತು ಅಪ್ಪಳಿಸುತ್ತೆ ಅಂತ ಇದೆ. ಈಗ ನೀವು ನೋಡಿ 72 ಗಂಟೆಗಳ ಒಳಗೆ ಅಲ್ಲ, ಮುಂದಿನ ಕೆಲವು ವರ್ಷಗಳ ನಂತರ ಇರಬಹುದೇನೋ, ಮೇ ಬಿ ಆ ತರ ಎನರ್ಜಿ ಇದೆ ಇಲ್ಲಿ. ಒಳ್ಳೆದಾಗ್ಲಿ. ಟೇಕ್ ಕೇರ್. ಬಾಯ್. ನಮಸ್ತೆ. ಜೊತೆಗೆ ಹಲದ ಎನರ್ಜಿ ಇದೆ. ಆಗ್ಲೇ ಹೇಳ್ದಂಗೆ ಸ್ಟಾರ್ಟಿಂಗ್ ಅಲ್ಲೇನೆ ಹೊಟ್ಟೆಲಿ ಫುಡ್ ಪಾಯ್ಸನ್ ಇದೆ, ರಿಮೂವ್ ಮಾಡ್ಕೊಳ್ಳೇಬೇಕು. ಅದಕ್ಕೆ ಔಷಧಿ ಕೂಡ ಹೇಳಿದ್ದಾರೆ. ಆಂಜನೇಯನ ಆಶೀರ್ವಾದ ಕೂಡ ನಿಮ್ಗೆ ಇದೆ ಅನ್ನುವಂಥದ್ದು ಇದೆ. ಸೊ ಸಕ್ಸಸ್ ಕಡೆ ಮುಂದುವರಿರಿ, ಇನ್ನ ಹೆಚ್ಚಿನ ಯಶಸ್ಸು ಇದೆ. ಸೊ ನಿಮ್ಮ ಸೋಲ್ಮೇಟ್ ನ ಕಾಪಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೋಲ್ಮೇಟ್ ಮೀನ್ಸ್ ನಾಟ್ ಓನ್ಲಿ ಫಾರ್ ಲವರ್. ಓಕೆ. ಸೊ ಕೆಲವರು ಫ್ರೆಂಡ್ಸ್ ಇರ್ತಾರೆ, ಕೆಲವರು ಪೇರೆಂಟ್ಸ್ ಇರ್ತಾರೆ, ಕೆಲವರು ಸಿಸ್ಟರು, ಡಾಟರು, ಮದರು, ಡಾಗು, ವಾಟ್ ಎವರ್ ಎನರ್ಜಿ ಇರುತ್ತೆ. ಸೊ ಎಲ್ಲವೂ ಕೂಡ ಸೋಲ್ಮೇಟ್ಸ್ ಇರುತ್ತೆ. ಬಟ್ ರೇರ್ ಟ್ವಿನ್ ಫ್ಲೇಮ್ ಸೋಲ್ಮೇಟ್ 2 ಒಟ್ಟಿಗೆ ಬರುವಂಥದ್ದು. ಅಂಥ ಪರಿಸ್ಥಿತಿಲಿ ಇರೋರಿಗೆ ಗುಡ್ ನ್ಯೂಸ್ ಇದೆ. ನೀವು ಅವ್ರನ್ನ ಬಿಟ್ಕೊಡೋದಕ್ಕೂ ಆಗೋದಿಲ್ಲ, ಅವರು ನಿಮ್ಮನ್ನು ಬಿಟ್ಕೊಡೋದಕ್ಕೂ ಆಗೋದಿಲ್ಲ. ಇವನ್ ಎಂಡ್ ಈಸ್ ವೆರಿ ವರ್ಸ್ಟ್ ಎಂಡಿಂಗ್ ಆದ್ರೂ ಕೂಡ ಇಬ್ರ ಜೊತೆಲೇ ಇರ್ತೀರಾ ಅನ್ನುವಂಥದ್ದು ಇದೆ. ಸೊ ಒಳ್ಳೇದಾಗ್ಲಿ. ಟೇಕ್ ಕೇರ್. ಬಾಯ್. ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ.
ಎಲ್ಲರಿಗೂ ಒಳ್ಳೆದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿರ್ಲಿ ಅಂತ ಹಾರೈಸ್ತಾ ಟೇಕ್ ಕೇರ್. The Sri Vagdevi Tarot channel is so glad to see you again. Thank you for watching our tarot card readings today.